ಸಿಎಂಎಸ್ ವಾಹನದಲ್ಲಿ ಚಾಲಕ ವಿನೋದ್ ಕುಮಾರ್, ಗನ್ಮ್ಯಾನ್ಗಳಾದ ರಾಜಣ್ಣ, ತಮ್ಮಯ್ಯ ಕೂಡ ಇದ್ರು. ಅಶೋಕ ಪಿಲ್ಲರ್ ಬಳಿ ಸಿಎಂಎಸ್ ವಾಹನ ಅಡ್ಡಗಟ್ಟಿದ್ದಾರೆ. ಇನೋವಾದಲ್ಲಿದ್ದ 5ರಿಂದ 6 ಜನ ಆರ್ಬಿಐನವರು ಅಂತ ಹೇಳಿದ್ದಾರೆ. ಡ್ರೈವರ್ ಬಿಟ್ಟು ಮೂವರನ್ನ ಕಾರಿನಲ್ಲಿ ಕೂರಿಸಿದ್ದಾರೆ. ಬಳಿಕ ವಿನೋದ್ ಹಣವಿದ್ದ ವಾಹನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇತ್ತ ಮೂವರನ್ನ ದಾರಿ ಮಧ್ಯೆಯಲ್ಲಿ ಇಳಿಸಿರೋ ರಾಬರ್ಸ್ ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ 7 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಸಿಎಂಎಸ್ ವಾಹನದಲ್ಲಿ ಚಾಲಕ ವಿನೋದ್ ಕುಮಾರ್ ಇದ್ರಂತೆ. ಇನ್ನು ಗನ್ಮ್ಯಾನ್ಗಳಾಗಿ ರಾಜಣ್ಣ, ತಮ್ಮಯ್ಯ ಕೂಡ ಇದ್ರು. ಅಶೋಕ ಪಿಲ್ಲರ್ ಬಳಿ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿದ್ದಾರೆ. ಯಾರು ಅಂತ ಕೇಳಿದಾಗ ಇನೋವಾದಲ್ಲಿದ್ದ ಜನ ಏನಿದ್ದಾರೆ, 5-6 ಜನ ಇದ್ರಲ್ಲ, ಅವರು ಆರ್ಬಿಐನವರು ಅಂತ ಹೇಳ್ಕೊಂಡಿದ್ದಾರೆ. ಡ್ರೈವರ್ ಬಿಟ್ಟು ಮೂವರನ್ನ ಕಾರ್ನಲ್ಲೇ ಕೂಡಿಸ್ಕೊಂಡಿದ್ರಂತೆ. ಬಳಿಕ ವಿನೋದ್ ಹಣವಿದ್ದ ವಾಹನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇತ್ತ ಮೂವರನ್ನು ಕೂಡ ದಾರಿ ಮಧ್ಯೆಗೆ ರಾಬರ್ಟ್ಸ್ ಇಳಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ 7 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಏನು ಆರ್ಬಿಐನವರು ಅಂತ ಅವರು ಹೇಳ್ಕೊಂಡ್ರು, ಆ ಒಂದು ಸಂದರ್ಭದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಬಹುದಾಗಿತ್ತು. ಒಂದು ವೇಳೆ ಮೇಲಧಿಕಾರಿಗಳ ಗಮನಕ್ಕೆ ಈ ರೀತಿಯಾಗಿ ಆರ್ಬಿಐನವರು ಬಂದಿದ್ದಾರೆ ಅಂತ ಹೇಳಿದಿದ್ರೆ ಅವರು ಕ್ಲಾರಿಟಿ ಕೊಡ್ತಾ ಇದ್ರು. ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಏನಾದ್ರೂ ಮಾಹಿತಿ ಏನಾದ್ರು ಸಿಕ್ಕಿದ್ಯಾ? ಕಾರ್ ಯಾವ ಮಾರ್ಗದಲ್ಲಿ ಹೋಗಿದೆ, ಅದೇನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ ಅರುಣ್? ಅದಕ್ಕೆ ನಿನ್ನೆ ಮಧ್ಯಾಹ್ನ ನಡೆದಂತಹ ರಾಬರಿ ಪ್ರಕರಣ ಏನಿದೆ, ಈ ಒಂದು ರಾಬರಿ ಪ್ರಕರಣ ಈಗ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ಅಧಿಕೃತವಾಗಿ ದಾಖಲಾಗಿರುವಂತದ್ದು. ಅಂದ್ರೆ ಅಲ್ಲಿನ ಏಜೆನ್ಸಿ ಅವರು ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿರುವಂತದ್ದು. ಒಮ್ಮೆಲೆ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆರ್ಬಿಐ ಅಧಿಕಾರಿಗಳು ಅಂತ ಹೇಳ್ಕೊಂಡು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಸುಮಾರು 30ರಿಂದ 1 ಗಂಟೆಯಷ್ಟು ತಡವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವ್ರು ಇಮಿಡಿಯೇಟ್ಲಿ ಏನಾದ್ರು ಕಾಲ್ ಮಾಡಿದ್ರೆ, ಈಗ 11 ಕಾಲ್ ಮಾಡಿದ್ರೆ 7 ನಿಮಿಷದಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾ ಇದ್ರು. ಅದು ಟೈಮ್ ರೀಚ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಕೂಡಲೇ ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿ ಪೊಲೀಸರು ಎಲ್ಲ ಕಡೆ ನಾಕಾಬಂದಿಯನ್ನು ಹಾಕಿ ಬೇರೆ ಬೇರೆ ಹುಬ್ಬಳ್ಳಿಗಳಲ್ಲಿ ತಪಾಸಣೆ ಶುರು ಮಾಡಿದ್ರೆ ಮತ್ತು ಇನ್ನು ಬೆಂಗಳೂರಿನಲ್ಲಿ ಸಿಗ್ಬೇಕು. ಅಂದ್ರೆ ಇಲ್ಲಿ ಏನು ತಡವಾಗಿ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 35 ನಿಮಿಷದಿಂದ 45 ನಿಮಿಷಗಳ ತನಕ ಕಾಯ್ದು ಆ ನಂತರ ಪೊಲೀಸರಿಗೆ ತಡವಾಗಿ ಕೊಟ್ಟಿದ್ದಾರೆ. ಅಷ್ಟರ ಜೊತೆಗೆ ಈ ಒಂದು ವಾಹನ ಏನು ಇನೋವಾ ಕಾರು ನಕಲಿ ಪೇಟೆಯನ್ನು ಮಾಡಿಸ್ಕೊಂಡು ಎಸ್ಕೇಪ್ ಆಗ್ತಾ ಇತ್ತು. ಒಂದು ವಾಹನ ಅರ್ಧ ಬೆಂಗಳೂರಲ್ಲೇ ವಿಚಿತ್ರ ಅನ್ನೋದು ಮಾಹಿತಿ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಸಿಸಿಟಿವಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಕ್ಕೇಟೆ ಟೋಲ್ ಇರ್ಬೋದು ಮತ್ತು ಬೇರೆ ಬೇರೆ ಟೋಲ್ ಇರ್ಬೋದು, ಎಲ್ಲ ಟೋಲ್ ಗೇಟ್ಗಳನ್ನ ಎಷ್ಟೊತ್ತಿಗೆ ರೀಚ್ ಆಗಿದೆ ಮತ್ತು ಅವರು ಸಿಬ್ಬಂದಿಗಳು ಎಷ್ಟು ಗಂಟೆಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಜಿಲ್ಲೆ ಆಗಿ ಕಾಣ್ತಾ ಇರುತ್ತೆ. ಮತ್ತೊಂದು ಗಣ್ಮನಿಗಳು ಬೀಳ್ತಾರೆ. ತುಂಬಾ ಈಗ ಒಂದು ಹೋಗ್ತಾ ಇದ್ರೆ ಗಣ್ಮನಿಗಳು ಇಬ್ರು ಇರ್ತದೆ. ಸೊ ಅವ್ರ ಜೊತೆ ಜನಗಳು ಇರುತ್ತೆ, ಆಸ್ತಿ ಇರುತ್ತೆ. ಅದ್ರಲ್ಲಿ ಯಾಕೆ ಬಳಸಿಲ್ಲ ಅನ್ನೋದು ಎಷ್ಟು ಪ್ರಶ್ನೆ ಆಗುತ್ತೆ. ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ, ಯಾಕೆಂದ್ರೆ ಸಂಪರ್ಕ ಸಾಧ್ಯ ಆಗ್ತಲ್ಲ. ಈಗ ಡ್ರೈವರನ್ನ ಬಿಟ್ಟು ಈ ಒಂದು ವಾಹನವನ್ನ ಕೊಂಡೊಯ್ಯುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈಗ ಒಂದು ಆರ್ಬಿಐನವರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ವ್ಯಾನ್ ಅಥವಾ ಒಂದು ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಅದನ್ನ ಹೊರತುಪಡಿಸಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದ್ರೆ ಇಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಕಾಣ್ತಾ ಇದೆ. ಆರ್ಬಿಐನವರು ಅಂತ ಹೇಳಿದ ತಕ್ಷಣ ಅವ್ರ ಜೊತೆ ಹೋಗೋದು ಸರಿ ಆಗೋದಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಈ ರೀತಿಯಾಗಿ ಆರ್ಬಿಐನವರು ಬಂದಿದ್ದಾರೆ ಅಂತ ಹೇಳಬಹುದಾಗಿತ್ತು. ಆದ್ರೆ ಏಕಾಏಕಿ ಅವ್ರು ಕರೆದ್ರು ಅಂತ ಹೋದ್ರೆ ಇಲ್ಲಿ ಸಿಬ್ಬಂದಿಗಳ ಎಡವಟ್ಟು ಕೂಡ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ ದರೋಡೆ ಪ್ರಕರಣ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ 4 ವಿಚಾರಣೆ. ಸಿಎಂಎಸ್ ಕಂಪನಿಗೆ ಸೇರಿದ ಸಿಬ್ಬಂದಿಗೆ ಕಾಕಿ ಡ್ರಿಲ್ ಮಾಡ್ತಾ ಇದೆ. ದರೋಡೆಯಾದ್ರೂ ತಡವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಲೇಟಾಗಿ ಮಾಹಿತಿ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂಎಸ್ ವಾಹನದಲ್ಲಿದ್ದ ಜಿಪಿಎಸ್ ಆಫ್ ಮಾಡಿದ್ದ ಚಾಲಕ, ಇಬ್ಬರು ಗನ್ಮ್ಯಾನ್ಗಳಿದ್ರೂ ಕೂಡ ಫೈರಿಂಗ್ ಮಾಡಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಹನದಲ್ಲಿದ್ದ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಹಣ ತುಂಬಿದ್ದ ವಾಹನದಲ್ಲಿದ್ದ ಕಸ್ಟೋಡಿಯನ್ ಅಫ್ತಾಬ್,
ಈ ಒಂದು 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳ ಎನ್ಕ್ವೈರಿಯನ್ನ ಮಾಡಲಾಗಿದೆ. ಅವರ ಬಳಿ ಗನ್ ಇತ್ತು. ಗನ್ ಮ್ಯಾನ್ ಅಂತ ಅಂದ್ರೆ ಇನ್ನೇನು ಗನ್ ಇರುತ್ತೆ. ಆ ಒಂದು ಟೈಮಲ್ಲಿ ಅಟ್ಲೀಸ್ಟ್ ಒಂದು ಫೈರಿಂಗ್ ಮಾಡಬಹುದಾಗಿತ್ತು. ಅವ್ರು ಅಲರ್ಟ್ ಆದ್ರೂ ಆಗ್ತಾ ಇದ್ರು. ಆದ್ರೆ ಏಕಾಏಕಿ ಅವ್ರ ಜೊತೆ RBI ಅಂತ ಹೇಳಿದ ತಕ್ಷಣ ಅವ್ರ ಜೊತೆ ಹೆಂಗ್ ಹೋಗೋದಕ್ಕೆ ಸಾಧ್ಯ ಆಯ್ತು? ಇಲ್ಲ ಬ್ಯಾಂಕ್ನವರ ಒಂದು ಗಮನಕ್ಕೆ ತರೋ ಕೆಲಸ ಮಾಡಬಹುದಾಗಿತ್ತು, ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಮಾಡಬಹುದಾಗಿತ್ತು. ಈ ರೀತಿಯಾಗಿ RBIನವರಂತ ಹೇಳಿದ್ದಾರೆ, ಈ ತರ ಬಂದಿಲ್ಲಿ ರಸ್ತೆ ಮಧ್ಯದಲ್ಲಿ ಅಡ್ಡ ಹಾಕಿದ್ದಾರೆ ಅಂತ ಒಂದೇ ಒಂದು ಕಾಲ್ ಮಾಡಿದ್ರೆ ಇಷ್ಟು ದೊಡ್ಡ ಮೊತ್ತ ಲಾಸ್ ಆಗ್ತಾ ಇರಲಿಲ್ಲ. 7 ಕೋಟಿ ಹಣ ಈಗ ಮಾಯ ಆಗಿದೆ ಅಥವಾ ದರೋಡೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇರೋದು ಏನಂತ ಅಂದ್ರೆ ಇಲ್ಲ ಸಿಬ್ಬಂದಿಗಳಿದ್ರಲ್ಲ ಅವರ ಎಡವಟ್ಟೆ ಈಗ ಕಾಣಿಸ್ತಾ ಇರೋದು. ಈಗ ದರೋಡೆ ಮಾಡಿದ್ದಾರೆ ಹೌದು, ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ.